श्रीगुरुभ्यो नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयतं हरिं करोपकल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोर्जि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಭೋಜನ ರಸ ವಿಭಾಗ 4ನೇ ಸಂಧಿ. ಜಗನ್ನಾಥದಾಸರು ಬಹಳ ಸುಂದರವಾಗಿ ತ್ರಿವಿಧ ಜೀವರ ಲಕ್ಷಣ, ಪರಮಾತ್ಮನಿಗೂ ಮತ್ತು ಜೀವರಿಗೆ ಇರುವಂತಹ ಭೇದಗಳು ಎಲ್ಲವನ್ನ ಬಹಳ ಸುಂದರವಾಗಿ ಈ ಸಂಧಿಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಭೋಜನ ಅಂದ ಕೂಡಲೇ ನಮಗೆ ಬಹಳ ಸಂತೋಷ ಆಗುತ್ತೆ. ಊಟ ಅಂದ್ರೆ ಸಾಕು, ಎಲ್ಲಾ ಕೆಲಸ ಬಿಟ್ಟು ನಾವು ಅಲ್ಲಿ ಹೋಗಿ ಕೂಡ್ಲಿಕ್ಕೆ ನಾವು ರೆಡಿ. ಊಟ ಮಾಡ್ತಾರೆ, ಊಟಕ್ಕೆ ಹಾಕ್ತಾರೆ ಅಂದ್ರೆ ಸಾಕು. ರುಚಿ ರುಚಿಯಾಗಿರುವಂತಹ ಪದಾರ್ಥಗಳು ನಮ್ಮ ಕಣ್ಣು ಮುಂದೆ ಒಂದ್ಸಾರಿ ಬಂದು ಹೋಗ್ತದೆ. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ರು, ಊಟ ಮಾಡೋದು ತಪ್ಪಲ್ಲಪ್ಪ, ಅವಶ್ಯವಾಗಿ ಊಟ ಮಾಡು. ದೇಹದ ಪೋಷಣೆಗೋಸ್ಕರವಾಗಿ ಸಾಧನೆಗೆ ಬೇಕಾಗಿರುವಂತಹ ರಥ, ವೈಕುಂಠಕ್ಕೆ ಹೊರಡ್ಲಿಕ್ಕೆ ಬೇಕಾಗಿರುವಂತಹ ರಥ, ಅದು ಭಗವಂತ ನಮಗೆ ಕೊಟ್ಟಿರುವಂತಹ ಈ ಸಾಧನ ಶರೀರ. ಈ ಶರೀರವನ್ನ ಸಾಧನೆಗೆ ಬೇಕಾಗುವ ಹಾಗೆ ಊಟವನ್ನ ಮಾಡಿ, ಅದು ಜ್ಞಾನಪೂರ್ವಕವಾಗಿ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ತಾ, ರಸಗಳಲ್ಲಿರುವಂತಹ ರಸರೂಪನಾಗಿರುವಂತಹ ಭಗವಂತನ ಅನುಸಂಧಾನವನ್ನ ಮಾಡಿದ್ದೇ ಆದರೆ ಭೋಜನ ಅನ್ನುವಂಥದ್ದು ಯಜ್ಞ ಆಗ್ತದೆ. ವೈಶ್ವಾನರ ಯಜ್ಞ ಅಂತ ಅನಿಸ್ಕೊಳ್ತದೆ. ಅದನ್ನು ಮಾಡೋದು ಹೇಗೆ? ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ. ಊಟ ಅಂದ್ರೆ ನಾವೇನ್ ಅನ್ಕೊಂಡಿದ್ದೀವಿ, ದೇಹ ಪೋಷಣೆಗೆ ಬೇಕಾಗಿರುವಂತಹ ಸರ ಕೆಲವರಂತೂ ಹೆಂಗ್ ಊಟ ಮಾಡ್ತಾರೆ ಅಂದ್ರೆ ಅಷ್ಟೌಸರದಿಂದ ಊಟ ಮಾಡ್ತಿರ್ತಾರೆ. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ರು, ಭೋಜನ ಅನ್ನೋದು ಯಜ್ಞ ಇದ್ದ ಹಾಗೆ, ವೈಶ್ವಾನರ ಯಜ್ಞ. ಭೋಜನವನ್ನ ಮಾಡೋ ಸಂದರ್ಭದಲ್ಲಿ ಒಂದು ಚೆನ್ನಾಗಿ ನೆನಪಿರಬೇಕು. ಮುಂದೆಲ್ಲ ಹೇಳ್ತಾರೆ, ಪ್ರಾರಂಭದಲ್ಲೇ ಹೇಳಿಬಿಡ್ತೀನಿ. ನೈವೇದ್ಯ ಆಗಿರುವಂತಹ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಪದಾರ್ಥಗಳನ್ನೇ ಬಾಯಲ್ಲಿ ಹಾಕಬೇಕು. ಲೌಕಿಕವಾದ ಉದಾಹರಣೆ ಕೊಡೋದಾದ್ರೆ, ದೇಹವನ್ನ ಎಷ್ಟು ಚೆನ್ನಾಗಿ ಕಾಯ್ಕೊಳ್ಳಬೇಕು ಅಂದ್ರೆ, ಗಾಡಿಗೆ ಪೆಟ್ರೋಲ್ ಹಾಕಿಸ್ತಾನೆ ವ್ಯಕ್ತಿ, ಎಲ್ಲ ಕಡೆ ಹಾಕ್ಸೋದಿಲ್ಲ. ಕೆಲವೊಂದು ಕಡೆ ಮಾತ್ರ ತಾನು ಗುರುತು ಹಾಕೊಂಡಿರ್ತಾನೆ, ಇಂಥಲ್ಲಿ ಮಾತ್ರ ಹೋಗಿ ಹಾಕಿಸ್ತಾನೆ. ಕಾರಣ, ಬೇರೆ ಕಡೆ ಹಾಕ್ಸಿದ್ರೆ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ಗಾಡಿ ಕೆಟ್ಟು ಹೋಗ್ತದೆ. ಗಾಡಿ ಕೆಟ್ಟು ಹೋಗ್ತದೆ ಅಂತ ಹೇಳಿ ಅಲ್ಲಿ ಹಾಕ್ಸಲ್ಲಲ್ಲ ನೀನು. ಈ ದೇಹವೇ ಕೆಟ್ಟು ಹೋಗ್ತದೆ, ಎಲ್ಲಿ ಬೇಕಲ್ಲಿ ತಿಂದ್ರೆ ಅನ್ನೋದು ಜ್ಞಾನ ಹಾಕಾಗೋದಿಲ್ಲ. ಅದಕ್ಕೆ ಎಚ್ಚರ ಅಂದ್ರು ದಾಸರಾಯರು. ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಶುದ್ಧವಾದ ಅನ್ನವನ್ನೇ ಸ್ವೀಕಾರ ಮಾಡಬೇಕು. ಮಾಡೋ ಸಂದರ್ಭದಲ್ಲಿ ಆಯಾ ಪದಾರ್ಥಗಳಲ್ಲಿರುವಂತಹ ಭಗವಂತನ ರೂಪಗಳ ಚಿಂತನೆಯನ್ನ ಮಾಡ್ತಾ ಊಟ ಮಾಡಿದ್ದೇ ಆದ್ರೆ ಅದು ಯಜ್ಞ ಅಂತ ಅನಿಸ್ಕೊಳ್ತದೆ. ಅದನ್ನ ಈ ಪದ್ಯದಲ್ಲಿ ಈ ನಮ್ಮ ಹರಿಕಥಾಮೃತ ಸಾರದಲ್ಲಿ ವಿಜಯದಾಸರು ಹೇಳಿರುವಂತಹ ಸುಳಾದಿಗಳಲ್ಲಿ ಪ್ರಾಣಾಗ್ನಿಹೋತ್ರ ಸುಳಾದಿ ಇದೆ. ಅದರ ಸಾರಾಂಶವನ್ನ ಬಹಳ ಸುಂದರವಾಗಿ ನಮಗೆ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ಭಕ್ತರನಾದರದಿ ಕೇಳುವುದು. ಭಕ್ತರಿಗೆ ಮಾತ್ರ ಇದನ್ನು ಉಪದೇಶ ಮಾಡ್ರಿ ಅಂತಾರೆ. ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಭೋಜನ ರಸ ವಿಭಾಗದಲ್ಲಿ, ವನಜ ಜಾಂಡದೊಳೊಖಿಲ ಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥತಿ ಚತುರವಿಧ ರಸರೂಪ ತಾನಾಗಿ ಮನಕ್ಕೆ ಬಂಧದ ನುಣಿಸಿ ಸಂಹನನ ಕುಪಚಯನ ಕರಣ ಕಾರಣ ನಂದ ನಿಮಿಷ ರಿಗಾತ್ಮ ಪ್ರದರ್ಶನ ಸುಖವೀವ ನ ಹರಿ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿರುವಂತಹ ಪದ್ಯ. ಮೊದಲನೇದಾಗಿ ನೋಡೋಣ ಈ ಪದ್ಯದಲ್ಲಿ ಏನ್ ಹೇಳ್ತಾರೆ.
ವನಜ ಜಾಂಡದೊಳು ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಉತ್ಪತ್ತಿ ಮಾಡಿರುವಂಥವ್ರು ಯಾರು? ಬ್ರಹ್ಮದೇವರು ನಮಗೆ ಉತ್ಪತ್ತಿಯನ್ನ ಮಾಡಿಕೊಟ್ಟಿದ್ದಾರೆ. ಅದು ಹೇಗಿದೆ? ಉದಕದಲ್ಲಿ ಉತ್ಪನ್ನವಾಗಿರುವಂತಹ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನ ಭಗವಂತ ಸೃಷ್ಟಿ ಮಾಡಿರುವಂಥದ್ದು. 14 ಲೋಕಾತ್ಮಕವಾಗಿರುವಂತಹ 14 ದಳಗಳಿಂದ ಕೂಡಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ, ವನಜ ಜಾಂಡದೊಳ್ಳ ಅಖಿಲ ಚೇತನರು. ಈ ಬ್ರಹ್ಮಾಂಡದಲ್ಲಿರುವಂತಹ ಚೇತನರು ಅಂತ ಏನಿದ್ದಾರಲ್ಲ, ಅಖಿಲ ಚೇತನರು ಅಂತ. ಬರೇ ಚೇತನರು ಅಂದ್ಬಿಟ್ಟಿದ್ರೆ ಬರೇ ಜೀವಿಗಳು ಅಂತ ಆಗ್ಬಿಡ್ತಿತ್ತು. ಹಂಗ ಹೇಳಲಿಲ್ಲ. ಜಗನ್ನಾಥದಾಸರ ಅಭಿಪ್ರಾಯ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ, ಅಖಿಲ ಚೇತನರು ಅಂದ್ರೆ ಏನರ್ಥ? ಬ್ರಹ್ಮದೇವರಿಂದ ಮೊದಲುಗೊಂಡು ತೃಣಜೀವಿ ಪರ್ಯಂತರವಾಗಿ, ಅಂದ್ರೆ ಪ್ರಾಣಿಯಾಗಿರಬಹುದು, ಪಕ್ಷಿಗಳಾಗಿರಬಹುದು, ಮರಗಿಡಗಳಾಗಿರಬಹುದು, ಸರೀಸೃಪಗಳಾಗಿರಬಹುದು, ತಿರಿಯಗ್ಯೋನಿಯಲ್ಲಿ ಹುಟ್ಟಿರುವಂತಹ ಪ್ರಾಣಿಗಳಾಗಿರಬಹುದು, ವೃಕ್ಷಾದಿಗಳಾಗಿರಬಹುದು, ಎಲ್ಲರೂ ಬಂದ್ರು ಅದರೊಳಗೆ. ಅಖಿಲ ಚೇತನರು ಎಲ್ಲರೂ ಬಂದ್ರು. ಏನು ಮಾಡ್ತಾರೆ ಇವರು? ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ದೊರೆತಿರುವಂತಹ ಪದಾರ್ಥಗಳನ್ನ ಭುಂಜಿಪ ಊಟವನ್ನ ಮಾಡ್ತಾರೆ. ಹೇಗೆ ಊಟ ಮಾಡ್ತಾರೆ? ಚತುರ ಭೋಜನ ಪದಾರ್ಥದಿ, ಚತುರವಿಧ ಭೋಜನ ಪದಾರ್ಥದಿ. 4 ವಿಧ ಪದಾರ್ಥಗಳಿದ್ದಾವಂತ. ಯಾವ್ಯಾವ್ದು ಅಂತ ಕೇಳಿದ್ರೆ, ಮೊದಲನೇದ್ದು ಖಾದ್ಯ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಖಾದ್ಯ, ಪೇಯ, ಚೋಷ್ಯ, ಆಮೇಲೆ ಲೇಹ್ಯ. 4 ವಿಧವಾದ ಪದಾರ್ಥಗಳಿದ್ದಾವೆ. ಈ 4ಅನ್ನೇ ಎಲ್ಲರೂ ಸ್ವೀಕಾರ ಮಾಡುವಂಥದ್ದು. ಖಾದ್ಯ, ಪೇಯ, ಚೋಷ್ಯ ಹಿಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ನಮ್ಮ ಭಾಷೆಯಲ್ಲಿ ಸರಳವಾಗಿ ಹೇಳಿ ಅಂತ ಹೊರಟ್ರೆ ಶಾಸ್ತ್ರಕಾರರು ಬಹಳ ಸುಂದರವಾಗಿ ಹೇಳ್ತಾರೆ. ಮೊದಲನೇದಾಗಿ ಕಠಿಣವಾಗಿರುವಂತಹ ಪದಾರ್ಥಗಳು, ಅದಕ್ಕೆ ಖಾದ್ಯ ಅಂತ ಕರೆಯೋಣ. ಅಂದ್ರೆ ತಂಡುಲಾತಿಗಳು, ಅನ್ನವನ್ನು ಊಟ ಮಾಡ್ತೀವಲ್ಲ ಅದು. ಇನ್ನೂ ಕಠಿಣವಾದ ಸಾರದ್ರವ್ಯಗಳು ದಂತಗಳಿಗೆ, ಹಲ್ಲುಗಳಿಗೆ ತಾಕಿ ಒಳಗೆ ಹೋಗ್ತದಲ್ಲ, ಅದು ಖಾದ್ಯ. ಇನ್ನು ಪೇಯ ಅಂದ್ರೆ ದ್ರವ ಪದಾರ್ಥಗಳು, ಕುಡಿಯೋದೇನಿದೆ ಅಲ್ಲ, ಕುಡಿಯೋ ಪದಾರ್ಥಗಳು ಅಂತ ಯಾವಿದ್ದಾವು, ರಸ ಪದಾರ್ಥಗಳು, ಅವೆಲ್ಲವನ್ನ ಈಗ ಪಾನಕ ಕುಡಿತೀವಿ, ಅದು ಪೇಯ ಅಂತ ಅನಿಸ್ಕೊಳ್ತದೆ, ಅದು ಆಹಾರದ ಒಂದು ವಿಧ. ಇನ್ನು ಚೋಷ್ಯ ಅಂದ್ರೆ ಅಗ್ನಿ ಮತ್ತು ಉದಕಗಳಿಂದ ಪಕ್ವವಾಗಿ ಮೆತ್ತಗಿರುವಂತಹ, ಪಚನವಾಗಲಿಕ್ಕೆ ನಾಲಿಗೆಯಿಂದ ಹೊರಳಿಸಿ ತಿನ್ನುವಂತಹ ಯಾವುದೇ ಪದಾರ್ಥ ಆಗಿರಬಹುದು, ಅದಕ್ಕೆ ಚೋಷ್ಯ ಅಂತ. ಇನ್ನು ನಾಲಿಗೆಯ ಸ್ಪರ್ಶ ಮಾಡಿ ತಿನ್ನುವಂತಹ ಗೊಜ್ಜು, ಈ ಪದಾರ್ಥಗಳಿದ್ದಾವಲ್ಲ, ರಸ, ಅದನ್ನು ತೆಗೆದುಕೊಳ್ತೀವಿ, ಚಟ್ನಿ ಆಗಿರ್ಬೋದು, ಇವೆಲ್ಲವೂ ಲೇಹ್ಯ ಅಂತ ಕಲಿಸ್ಕೊಳ್ತದೆ. ಅಂದ್ರೆ 4 ವಿಧವಾದ ಪದಾರ್ಥಗಳನ್ನ ತಿಂತಾನೆ. ಒಂದು ಖಾದ್ಯ, ಎರಡನೇದ್ದು ಪೇಯ, ಆಮೇಲೆ ಲೇಹ್ಯ, ಚೋಷ್ಯ. ಒಟ್ಟು 4 ವಿಧ ಪದಾರ್ಥಗಳು ಅಂತ ಹೇಳ್ತಾರೆ. ಅಂದ್ರೆ ಅಖಿಲ ಚೇತನರು ಅಂದ್ರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿ ಪರ್ಯಂತರವಾಗಿ ಚೇತನರು ಭುಂಜಿಪ. ಏನ್ ಚೇತನರು ಏನ್ ತಿಂತಾರೆ ಅಂತ ಕೇಳಿದ್ರೆ, ಚತುರವಿಧ ಭೋಜನ ರಸ ಪದಾರ್ಥದಿ, ಭೋಜನ ಪದಾರ್ಥದಿ 4 ವಿಧವಾದ ಪದಾರ್ಥಗಳನ್ನ ಚೇತನರು ಸ್ವೀಕಾರ ಮಾಡ್ತಾರಪ್ಪ. ಅದರಲ್ಲೂ ಭೋಜನ ಪದಾರ್ಥದಿ ಅಂತ ಹೇಳಿದ್ದಾರೆ. ಅಂದ್ರೆ ಭೋಜನಕ್ಕೆ ಯಾವ್ಯಾವ ಬೇಕೋ ಆ ಪದಾರ್ಥಗಳನ್ನ ಮಾತ್ರ, ಅಂದ್ರೆ ಷಡ್ರಸಗಳಿಂದ ಕೂಡಿರುವಂತಹ ಪದಾರ್ಥಗಳನ್ನ, ರುಚಿಯಾಗಿರಬೇಕು. ಅಡಿಗೆ ಹೇಗಿರಬೇಕು? ರುಚಿಯಾಗಿರಬೇಕು. ಇಲ್ಲ ಅಂದ್ರೆ ಊಟ ಮಾಡೋದಿಲ್ಲ, ಬೈತಾರೆ. ಏನ್ ಅಡಿಗೆ ಸರಿ ಮಾಡಿಲ್ಲ ಅಂತ ಬೈತಾರೆ. ಹಾಗಾಗಬಾರ್ದು, ರುಚಿಯಾಗಿರಬೇಕು. ಚತುರವಿಧ ರಸರೂಪತಾನಾಗಿ ಅಂದ್ರೆ 6 ವಿಧ ರಸಗಳಿದ್ದಾವೆ, ಷಡ್ರಸಗಳು ಅಂತ ಹೇಳಿ ಪ್ರಖ್ಯಾತವಾಗಿರುವಂಥವು. ಅದರಲ್ಲಿ ಭಗವಂತ ತಾನಿದ್ದು ಏನ್ ಮಾಡ್ತಾನೆ? 72,000 ನಾಡಿಗಳಲ್ಲಿ ದೇಹದ ಎಲ್ಲಾ ಕಡೆ ಇದ್ದು ಭಗವಂತ ರಸ ವಿಭಾಗವನ್ನ ಮಾಡ್ತಾನೆ. ನಾವೇನೋ ತಿಂದ್ಬಿಡ್ತೀವಿ, ಪಲ್ಯ ಚಟ್ನಿ ಚೆನ್ನಾಗಿದೆ, ಪೂರಿ ಮಾಡಿದ್ದಾರೆ, ಶ್ರೀಖಂಡ, ಬೇಕಾದಷ್ಟು ತಿಂದ್ಬಿಡ್ತೀವಿ. ಆದ್ರೆ ಆ ರಸ ವಿಭಾಗ ಆಗಬೇಕಲ್ಲ, ಅದು ಭಗವಂತನಿಂದ ಆಗುವಂಥದ್ದು. ಮನಕೆ
ಮನುಷ್ಯ ಯಾವಾಗ್ಲೂ ತಿನ್ನೋದು ಹೇಗೆ, ಬೇರೆಯವ್ರು ಹೇಳಿದ್ರು ಅಂತ ಯಾರು ತಿನ್ನೋದಿಲ್ಲ. ತನ್ನ ಮನಸ್ಸಿಗೆ ಅನಿಸಬೇಕು, ಇಲ್ಲ ಇವತ್ತು ಜಾಮೂನ್ ಮಾಡಿದ್ದಾರೆ ನಾ ತಿನ್ನಬೇಕು. ಯಾರು ಎಷ್ಟೇ ಒತ್ತಾಯ ಮಾಡಿದ್ರು ತಿನ್ನೋದಿಲ್ಲ, ತಿಂದಂಗ್ ಮಾಡ್ತಾನಷ್ಟೇ. ಅದೇ ತನ್ನ ಮನಸ್ಸಿಗೆ ಬಂದ್ರೆ ಹುಡುಕೊಂಡು ಹೋಗಿ ತಿಂದು ಬರ್ತಾನೆ. ಎಂಥಲ್ಲಿ ಎಲ್ಲಿ ಅಡಿಗೆ ಮಾಡಿದ್ದಾರೆ, ಯಾರ ಮನೆಗೆ ಮಾಡಿದ್ದಾರೆ ಇಂಥ ಪದಾರ್ಥ, ಆ ಪದಾರ್ಥ ಹುಡುಕಿ ಕೇಳಿ ಅದನ್ನ ಹೇಗೆ ತಿಂತಾನಲ್ಲ. ಅದಕ್ಕೆ ಕಾರಣ ಏನು? ಮನಸ್ಸು. ಮನಕ್ಕೆ ಅಂದ್ರೆ ದೇಹಾಂತರ್ಗತನಾಗಿರುವಂತಹ ಬಿಂಬರೂಪಿ ಭಗವಂತ ಅವನಿಗೆ ಪ್ರೇರಣೆಯನ್ನ ಮಾಡ್ತಾನೆ. ಬಂದುದನು ಮನಸ್ಸಿಗೆ ಬಂದದನು. ಬೇಕಾದವ್ರು ಬೇಕಾದ್ ಹೇಳಿರಿ, ನಮ್ಮ ಮನಸ್ಸಿಗೆ ಅನಿಸ್ಬೇಕಪ್ಪ, ನಮಗಿವತ್ತು ನಾವು ಈ ಪದಾರ್ಥವನ್ನ ಹುಳಿಯನ್ನ ಊಟ ಮಾಡಬೇಕು, ಅನ್ನವನ್ನ ತಿನ್ನಬೇಕು ಅಂತ ಅನ್ಸಿದ್ರೆ ಮಾತ್ರ ನಾವು ಊಟ ಮಾಡ್ತೀವಿ, ಇಲ್ಲಾಂದ್ರೆ ಊಟ ಮಾಡೋದಿಲ್ಲ. ಅದನ್ನೆಲ್ಲಿ ಹೇಳ್ತಾರೆ, ಮನಕ್ಕೆ ಬಂದುದನ್ನು ಉಣಿಸಿ, ಅದು ಮನಸ್ಸಿನಲ್ಲಿ ಏನು ಬರ್ತದೋ ಅದನ್ನ ಉಣಿಸಿ ದೇಹಕ್ಕೆ ಆಯಾ ಪದಾರ್ಥಗಳನ್ನ. ಎಲ್ರೂ ಎಲ್ಲ ಪದಾರ್ಥ ತಿನ್ನೋದಿಲ್ಲ. ಕೆಲವರಿಗೆ ಬಿಸಿ ಆಗೋಲ್ಲ, ಕೆಲವರಿಗೆ ತಣ್ಣಂತಾಗೋಲ್ಲ, ಕೆಲವರಿಗೆ ಖಾರ ಆಗಲ್ಲ, ಕೆಲವರಿಗೆ ಹುಳಿ ಆಗಲ್ಲ. ಎಲ್ಲವನ್ನೂ ಎಲ್ಲರೂ ತಿನ್ನೋದಿಲ್ಲ. ಆಯಾ ದೇಹಕ್ಕೆ ಅವರಿಗೆ ಅನುಗುಣವಾಗಿ ಉಣಿಸಿ ಭಗವಂತ ಏನ್ ಮಾಡ್ತಾನೆ, ಸಂಹನನಕ್ಕೆ ಅಂದ್ರೆ ಏನು, ಜಡರಸ ಜಡ ದೇಹಕ್ಕೆ ಬಿದ್ದೋಗುವಂತ ಈ ದೇಹ ಆಗಿದ್ರು ಭಗವಂತನ ಸನ್ನಿಧಾನದಿಂದ ಉಪಚಯ ಅಂದ್ರೆ ಏನು, ಈ ಪದಾರ್ಥಗಳನ್ನ, ಕೆಲವೊಂದು ಪದಾರ್ಥಗಳನ್ನ ನೀರಿನಲ್ಲಿ ನೆನೆ ಹಾಕ್ತಾರೆ, ಅದು ಉಬ್ಬಿ ಬರ್ತದೆ. ಅದು ಉಬ್ಬಿ ಬಂದ್ರೆ ಮಾತ್ರ ಅದರಿಂದ ಬೇರೆ ಪದಾರ್ಥ ಮಾಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಚಣಕಾದಿಗಳನ್ನ, ಕಡ್ಲೆಬೇಳೆ ಉದ್ದಿನ ಬೇಳೆ ನೆನೆ ಹಾಕ್ತಾರೆ. ಅದು ಚೆನ್ನಾಗಿ ಉಬ್ಬಿದಾಗ ಮಾತ್ರ ಅದರಿಂದ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ. ಹಾಗೆ ಉಪಚಯ, ಈ ದೇಹಕ್ಕೆ ಉಬ್ಬೋ ಹಾಗೆ ಅಂದ್ರೆ ಶಕ್ತಿ ಬರೋ ಹಾಗೆ ಮಾಡ್ತಾನಂತೆ ಭಗವಂತ. ಹೆಂಗ್ ಮಾಡ್ತಾನೆ ಅಂತ ಮುಂದೆ ಹೇಳ್ತಾರೆ. ಕರ್ಣಾಕಾನಂದ ಅಂದ್ರೆ ಬರೇ ದೇಹಕ್ಕೆ ಉಬ್ಬಿ ಬಂದ್ರೆ ಏನ್ ಪ್ರಯೋಜನ? ದೇಹದಲ್ಲಿರುವಂತಹ ಇಂದ್ರಿಯಗಳು ಅಂತೇನಿದ್ದಾವಲ್ಲ ಅವಕ್ಕೆಲ್ಲ ಆನಂದ ಆಗುವ ಹಾಗೆ ಮಾಡ್ತಾನೆ. ಫಸ್ಟ್ ಮೊದಲಿಗೆ ನೋಡಿ ಆನಂದ ಪಡ್ತಾನೆ. ಓ ಜಾಮೂನ್ ಮಾಡಿದ್ದಾರಲ್ಲ ಅಂತ ಕಣ್ಣಿಂದ ನೋಡ್ತಾನೆ, ಸಂತೋಷ ಆಗ್ತದೆ. ಆಮೇಲೆ ಬಾಯಿ ಹತ್ರ ತಗೊಂತಾನೆ. ಆ ಬಾಯಿ ಹತ್ರ ಬರಬೇಕಾದ್ರೆ ವಾಸನೆ ಬರ್ತದೆ, ಮೂಗಿಗೆ ಆನಂದ ಆಗ್ತದೆ. ಕೆಲವರೆಲ್ಲ ಪಕ್ಕದಲ್ಲಿ ಕೂತಿರೋರು ಹೇಳ್ತಾರೆ, ಬಹಳ ಜಾಮೂನ್ ಬಹಳ ಚೆನ್ನಾಗಿದೆ, ಕಿವಿಯಿಂದ ಆನಂದ ಪಡ್ತಾನೆ. ಬಾಯಲ್ಲೇ ಹಾಕೊಂತಾನೆ, ಆಮೇಲೆ ಬಾಯಿಗೆ ಆನಂದ ಆಗ್ತದೆ, ಹೊಟ್ಟೆ ಒಳಗೆ ಹೋಗ್ತದೆ, ಹೊಟ್ಟೆಗೆ ಆನಂದ ಆಗ್ತದೆ, ದೇಹದ ಶರೀರದಲ್ಲೆಲ್ಲ ಆನಂದ ಆಗ್ತದೆ. ಎಷ್ಟು ಚೆನ್ನಾಗಿದೆ ಜಾಮೂನು ಅಂತಾನೆ. ಅಂತಾನೋ ಇಲ್ಲೋ ಲೋಕದಲ್ಲಿ ನಾವು ಕಾಣ್ತೀವಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಣಕಾನಂದ, ದೇಹದಲ್ಲಿರುವಂತಹ ವ್ಯಾಪ್ತವಾಗಿರುವಂತಹ ಇಂದ್ರಿಯಗಳು ಅಂತೇನಿದ್ದಾವಲ್ಲ ಅವಕ್ಕೆಲ್ಲ ಆನಂದ ಪಡಿಸ್ತಾನೆ ಭಗವಂತ. ಎಷ್ಟು ಭಗವಂತನ ಅನುಗ್ರಹ ನೋಡಿ. ಇಷ್ಟೇ ಅಲ್ಲ, ಆತ್ಮ ಪ್ರದರ್ಶನ, ದೇಹದಲ್ಲಿರುವಂತಹ ಆ ಭಗವಂತನ ರೂಪ ಇದೆ ಅಲ್ಲ, ಅತ್ಯದ್ಭುತವಾಗಿರುವಂತಹ ರೂಪ. ರಸದಲ್ಲಿ ಒಂದು ರೂಪದಿಂದ ಇರ್ತಾನೆ, ದೇಹದಲ್ಲಿ ನಮ್ಮ ದೇಹದಲ್ಲಿ ಒಂದು ರೂಪದಿಂದ ಇರ್ತಾನೆ. ರಸಗತ ರಸಾಖ್ಯ ದೇಹಕ್ಕೂ ಸಂಬಂಧ ಎರಡೂ ಸೇರ್ತದೆ, ಆಗ್ಲೇ ನಮಗೆ ಆನಂದ ಆಗ್ಲಿಕ್ಕೆ ಸಾಧ್ಯ. ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಭಗವಂತ ಐಕ್ಯ ಹೊಂದಿ, ಅಂದ್ರೆ ಐಕ್ಯ ಹೊಂದೋದು ಅಂದ್ರೆ ಏನು, ಪದಾರ್ಥದಲ್ಲಿರುವಂತಹ ಭಗವಂತನ ರೂಪ, ನಮ್ಮ ಶರೀರದಲ್ಲಿರುವಂತಹ ಭಗವಂತನ ರೂಪ ಎರಡೂ ಐಕ್ಯವಾಗಿ ಆತ್ಮ ಪ್ರದರ್ಶನ, ಸುಖವನೀವ ಹರಿ, ಅದನ್ನು ಹೇಳ್ತಾರೆ. ಆ ರೀತಿ ಆದಾಗ ಸುಖ ಆಗ್ಲಿಕ್ಕೆ ಸಾಧ್ಯ. ನಮಗೆ ಇಷ್ಟ ಇಲ್ಲದೆ ಇರುವಂತಹ ಪದಾರ್ಥ ಹಾಕಿದಾಗ ನಾವು ತಿಂದ್ರು ಹೆಂಗಿತ್ತು ಅಡಿಗೆ, ಹೆಂಗಿತ್ತು ಊಟ, ಏನೋ ಮಾಡಿದ್ರು ಪಾಪ ಇಲ್ಲ ಅಂತ ಅನ್ನಬಾರದು, ಊಟ ಮಾಡ್ಕೊಂಡ್ ಬಂದ್ವಿ ಅಂತೀವಿ. ಅದೇ ನಮಗ್ ಬೇಕಾಗಿರುವಂತಹ ಅಡಿಗೆಯನ್ನ ಮಾಡಿದ್ರೆ ಎಷ್ಟು ಸಂತೋಷದಿಂದ ಹೇಳ್ತೀವಿ, ಭಾರಿ ಚೆನ್ನಾಗಿ ಮಾಡಿದ್ರಿ ಅಡಿಗೆನ, ಹೇಳ್ತೇವೋ ಇಲ್ಲೋ. ಅದನ್ನ ಇಲ್ಲೇ ಹೇಳ್ತಾರೆ. ಅಂದ್ರೆ ಪರಮಾತ್ಮ ತನ್ನ ಸ್ವಾಕ್ಯ ರಸ ಎಂಬನ್ನಂತಹ ಭಗವದ್ರೂಪವನ್ನ, ಬಿಂಬ ರೂಪವಾದ ಭಗವದ್ರೂಪದಲ್ಲಿ ಲಯ ಹೊಂದಿಸಿ ರಮಾ ಬ್ರಹ್ಮಾದಿಗಳ ಭುಕ್ತ ರಸ ಅವರ ದ್ವಾರ ಅವರಿಗೆ ಭೋಜನ ಮಾಡಿಸಿ, ತದ್ವಾರ ಜೀವನಿಗೆ ದೇಹಕ್ಕೆ ಭೋಜನ ಮಾಡಿಸಿ, ನಾನು ಭೋಜನ ಮಾಡಿದೆ, ದೇವರು ಮಾಡಿಸ್ದ ಅಂತ ಅಪ್ಪಿ ತಪ್ಪಿ ಸಹಿತ ನಮ್ಮ ಬಾಯಲ್ಲಿ ಬರೋದಿಲ್ಲ. ಊಟ ಮಾಡಿದ್ರ ಅಂತ ಯಾರ ಕೇಳಿದ್ರೆ ದೇವ್ರು ಮಾಡಿಸ್ದ ಅಂತ ಯಾರು ಹೇಳೋದಿಲ್ಲ. ನಾ ಮಾಡಿನ್ರಿ ಊಟನ, ಅವ್ರು ಹಾಕಿದ್ರು ನಾ ಊಟ ಮಾಡದೆ ಅಂತಾನೇ ನಮ್ಮ ಬಾಯಲ್ಲಿ ಬರ್ತದೆ ಹೊರತು ಭಗವಂತ ಮಾಡಿಸಿದ್ದಾನೆ ಅಂತ ಬರಬೇಕು ಅಂತಾರೆ ಜಗನ್ನಾಥ ದಾಸರು. ನಾನು ಭೋಜನ ಮಾಡಿದೆ ಅಂತ ಜ್ಞಾನ ಬರ್ತದೆ ಅಷ್ಟೇ ಹೊರತು ಭಗವಂತ ಮಾಡಿಸ್ದ ಅಂತ ಬರಬೇಕು.
ಸ್ವರೂಪೇಣೈವ ಶಕ್ತೋಪಿ ಜೀವಸ್ಥಿತೋ ಹರಿಹಿ ಭುಂಕ್ತೆ ತದ್ಗುಣಾನ್ ವಿಷ್ಣೋರ್ ನೈವ ದೋಷಾನ್ ಕಥಂಚನ ಅಂತ ಬೃಹದ್ಭಾಷ್ಯದಲ್ಲಿ ಹೇಳಿರುವ ಹಾಗೆ ಜೀವರು ಉಣ್ಣತಕ್ಕಂತಹ ಚತುರ್ವಿಧ ರಸರೂಪಗಳು ಪರಮಾತ್ಮ ಉಂಡು ಜೀವರಿಗೆ ಉಣಿಸ್ತಾನೆ. ಸರ್ವಭೋಕ್ತಾರಂ ಅಂತ ಕರೀತಾರೆ. ಚತುರ್ಧಾರ್ ಸರ್ವಭೋಕ್ತಾರಂ. ಮಾಂಡೂಕ್ಯ ಭಾಷ್ಯಾನುಸಾರವಾಗಿ ಹೇಳೋದಾದ್ರೆ ಎಲ್ಲವೂ ಭಗವಂತ ಮಾಡಿಸ್ತಾನೆ, ಆದರೂ ಯಾವುದೂ ಅವನಿಗೆ ಹತ್ತೋದಿಲ್ಲ ಅಂತಾರೆ. ಜಡವಾದ ಶುಭ ಅಶುಭ ರಸ ಪರಮಾತ್ಮ ಸ್ವೀಕರಿಸೋದಿಲ್ಲ, ಎಲ್ಲವನ್ನು ತಗೊಂತಾನೆ, ಆದ್ರೆ ಯಾವುದೂ ಅವನಿಗೆ ಹತ್ತೋದಿಲ್ಲ. ಎಲ್ಲ ಜೀವರಿಗೆ ಎಲ್ಲ ದೇವತೆಗಳಿಗೆ ಹಂಚಿಬಿಡ್ತಾನೆ. ಬಿದರಳ್ಳಿ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನದಲ್ಲಿ ಬರುತ್ತಾರೆ, ಸೃಜತೋ ನಿತ್ಯ ಸೌಖ್ಯಂ ತೂ ಸ್ವಸಂಗಾತ್ತ ಮಸೃ. ಎಷ್ಟು ಸುಂದರವಾಗಿ ಬರೀತಾರೆ ವ್ಯಾಖ್ಯಾನದಲ್ಲಿ ಅಂದ್ರೆ, ಸುಪ್ತಿಕಾಲೇಶು ಭಗವಾನ್ ತತ್ಸುಖಂ ಪ್ರಾಕೃತಂ ಸ್ಮೃತಂ ಅಂದ್ರೆ ಗರುಡ ಪುರಾಣದ ಉಕ್ತಿಯನ್ನು ತೆಗೆದುಕೊಂಡು ಹೇಳ್ತಾರೆ, ರಾಜಸರಿಗೆ ತಾಮಸರಿಗೆ ಸೃಷ್ಟಿಸಿ ತೋರಿಸಿದಂತಹ ಪ್ರಾಕೃತಾನಂದ ರಸವನ್ನ ಪ್ರಾಜ್ಞರೂಪಿ ಭಗವಂತ ಸ್ವೀಕರಿಸ್ತಾನೆ. ಸಾತ್ವಿಕ ಜೀವನ ಸ್ವರೂಪ ಭೂತವಾದ ಆನಂದ ತುರ್ಯ ಸ್ವೀಕರಿಸ್ತಾನೆ. ಮಾಂಡೂಕ್ಯ ಭಾಷ್ಯದ ಅನುಸಾರವಾಗಿ ಪುರಂದ್ರದಾಸರು ಇದನ್ನ ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ, ನಿತ್ಯಾನಿತ್ಯವೆಂದು ಆನಂದ ವಿವಿಧ ವಯ್ಯ ಚಿತ್ತದಿ ಕೇಳೋ ಮನುಜ, ಈ ರಹಸ್ಯವ ಸುಪ್ತಲಿ ವಿವಿಧರಿಗೆ ಅಂದ್ರೆ ರಾಜಸರಿಗೆ ತಾಮಸರಿಗೆ ಸೃಷ್ಟಿಸಿ ತೋರಿಸಿದ ಅನಿತ್ಯ ಸುಖವನ್ನೇ ಪ್ರಾಜ್ಞನು ಸ್ವೀಕರಿಪ. ಒಟ್ಟು ತಾತ್ಪರ್ಯ, ಈ ಪದ್ಯದ ಪೂರ್ಣ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಭಗವಂತ ಜೀವರಿಗೆ ರಸರೂಪತಾನಾಗಿ ಎಲ್ಲ ಪದಾರ್ಥಗಳಲ್ಲಿದ್ದು ಆಯಾ ಪದಾರ್ಥಗಳಲ್ಲಿದ್ದು ಭಗವಂತ ನಮ್ಮ ಶರೀರದಲ್ಲೂ ಇದ್ದು, ಎರಡೂ ಯಾವಾಗ ಐಕ್ಯ ಆಗ್ತದೋ, ಯಾವಾಗ ಮನಸ್ಸಿಗೆ ಬಂದ ಹಾಗೆ ಊಟ ಮಾಡ್ತೀವಿ ನಾವು ಸಂತೋಷದಿಂದ, ಆಯಾ ದೇವತೆಗಳ ಮುಖಾಂತರವಾಗಿ ಭಗವಂತ ಏನ್ ಮಾಡ್ತಾನೆ, ಆ ಜೀವನಿಗೆ ಸೌಖ್ಯವನ್ನ ಕೊಡ್ತಾನೆ, ಆನಂದವನ್ನ ಕೊಡ್ತಾನೆ ಅಂತಾರೆ ಜಗನ್ನಾಥದಾಸರು. ಇನ್ನು ಈ ಪದ್ಯದಲ್ಲಿ ಇನ್ನೂ ಒಂದು ನಾವು ತಿಳಿಬೇಕಾಗಿರುವಂತಹ ಮುಖ್ಯವಾದ ವಿಷಯ ಏನು ಅಂತ ಕೇಳಿದ್ರೆ, ಇಲ್ಲೊಂದು ವ್ಯಾಖ್ಯಾನದಲ್ಲಿ ಸಂಕರ್ಷಣ ಒಡೆಯರು ಬಹಳ ಸುಂದರವಾಗಿ ನಾನಾ ವಿಧವಾದ ವ್ಯಾಖ್ಯಾನಗಳಿದ್ದಾವೆ. ಅದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಚತುರ್ದೇತಿ ವಿಶ್ವಾದಿ ರೂಪೇಣ ಚತುರ್ಧಾ ನೇತ್ರಾದಿ ಸ್ಥಾನಿಷು ಸ್ಥಿತ್ವಾ ಸರ್ವ ವಿಷಯ ಭೋಕ್ತ ರಮಿತ್ಯರ್ಥ. ಅಂದ್ರೆ ನಮ್ಮ ದೇಹದ ಅಂಗಾಂಗಗಳು ಅಂತ ಏನಿದ್ದಾವಲ್ಲ, ಆ ಅಂಗಾಂಗಗಳಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ. ವಿಶ್ವ, ತೇಜಸ, ಪ್ರಾಜ್ಞಾ, ತುರ್ಯ, ಈ 4 ರೂಪದಿಂದ ಇದ್ದು, ಅದರಲ್ಲೂ ಕಣ್ಣಿನಲ್ಲಿ ಭಗವಂತನ ರೂಪ ಇದೆ. ಆ ರೂಪದಿಂದ ಭಗವಂತ ಸ್ವಾಖ್ಯ ರಸವನ್ನ ಸ್ವೀಕಾರ ಮಾಡಿ ಎಲ್ಲ ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ. ನೇತ್ರಾದಿ ಸ್ಥಾನೇಶು ಸ್ಥಿತ್ವಾ ಸರ್ವ ವಿಷಯ ಭೋಕ್ತ ರವಿತ್ಯರ್ಥ. ಯಾವ ದೋಷಗಳು ಭಗವಂತನಲ್ಲಿಲ್ಲ. ಸ್ವಾಖ್ಯ ರಸ ಅದು ನಮಗೆ ನಮ್ಮ ಕಲ್ಪನೆಗೂ ಸಿಗೋದಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗೋದಿಲ್ಲ ಭಗವಂತನ ವ್ಯಾಪಾರ ಎಂಥದ್ದು ಅಂತ. ಅದನ್ನ ಹೇಳ್ತಾರೆ, ವಕ್ಷೇತೆ ಚೇತ ಸ್ಥೂಲ ಭುಕ್ ಪ್ರವೀ ವಿವಿಕ್ತ ಭುಗಾನಂದ ಭೀತಿ. ವ್ಯಾಖ್ಯಾನದಲ್ಲೆಲ್ಲ ಬಹಳ ಸುಂದರವಾಗಿ ಹೇಳ್ತಾರೆ. ಇರ್ಲಿ ಅಂದ್ರೆ ಭಗವಂತ ಚತುರವಿಧ, ನಾನೀಗ ಹೇಳಿದ್ನಲ್ಲ, ಲೇಷ್ಯ, ಪೇಷ್ಯ, ಖಾದ್ಯ, ಚೋಹ್ಯ, 4 ವಿಧವಾದ ಪದಾರ್ಥಗಳನ್ನ, ಆಯಾ ಪದಾರ್ಥಗಳಲ್ಲಿರುವಂತಹ ಭಗವಂತನ ರೂಪಗಳು, ದೇಹದಲ್ಲಿರುವಂತಹ ಭಗವಂತನ ರೂಪ ಎರಡೂ ಐಕ್ಯವಾದಂತಹ ಸಂದರ್ಭದಲ್ಲಿ ಆ ಊಟ ಅವನಿಗೆ ಆನಂದವನ್ನು ಕೊಡ್ತದೆ. ಕೊಡೋ ಹಾಗೆ ಭಗವಂತ ಮಾಡ್ತಾನೆ. ಅದು ಅವನ ವೈಭವ. ಭಗವಂತನ ಮಾಡುವಂತಹ, ನಮ್ಮ ಮೇಲೆ ಮಾಡುವಂತಹ ವಿಶಿಷ್ಟವಾದ ಅನುಗ್ರಹ ಅಂತ ಹೇಳ್ತಾರೆ. ಇದು ಮೊದಲನೇ ಪದ್ಯ. ಮೊದಲನೇ ಪದ್ಯಕ್ಕೆ ಇಷ್ಟೊಂದು ವಿವರಣೆ ಇದೆ. ಇನ್ನು ಮುಂದೆ 2-3 ಪದ್ಯಗಳನ್ನ, ಮುಂದಿನ ಪದ್ಯಗಳನ್ನು ನಾಳೆ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.